ಆಯ್ತು, ಈಗ ನಿಮ್ಗೆ ಆಗ್ಲಿಲ್ಲ, ಅವ್ರಿಗೆ ಮಾತ್ರ ಅದಲ್ಲ, ನೀವೇ ಕನ್ಫ್ಯೂಸ್ ಆಗ್ತೀರಿ. 75 75 80 65 ವಯಸ್ಸಾಯ್ತು ತಡೆಯ ಸ್ವಲ್ಪ ಯಾಕೆ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಈ ಕಾರ್ಮಿಕರ ಗಿಗ್ ವರ್ಕರ್ಸ್ ಬಗ್ಗೆ ಏನೊಂದು ಬಿಲ್ಲನ್ನು ತಂದಿದ್ದಾರೆ, ಅದನ್ನು ಸ್ವಾಗತ ಮಾಡ್ತಾ, ನಮ್ಮ ಕಾರ್ಮಿಕ ಸಚಿವರು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ. 2-3-4 ಬಿಲ್ಲನ್ನು ಈ ಕಾರ್ಮಿಕರ ಬಗ್ಗೆ ತಂದು ನಿಜವಾಗ್ಲೂ ಮಾಡಿದ್ದಾರೆ. ಅದ್ರ ಜೊತೆಗೆ ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆಗಳನ್ನು ಕೊಡ್ತಕ್ಕಂಥ ನಿರ್ಧಾರವನ್ನು ಈ ರಾಜ್ಯದಲ್ಲಿ ಪ್ರಥಮ ಬಾರಿ ತಗೊಂಡಿದ್ದೀರಿ. ಅದಕ್ಕೂ ನಾವು ಸ್ವಾಗತ ಮಾಡ್ತೀವಿ, ಅಭಿನಂದನೆ ಸಲ್ಲಿಸ್ತೀವಿ ನಿಮಗೆ. ಜೊತೆಗೆ ಇದನ್ನು ಹುಡುಕಿದಿರಲ್ಲ ಅಸಂಘಟಿತರು ಯಾರು ಇವತ್ತು ಊರುಗಳಲ್ಲಿ, ನಮ್ಮ ಗ್ರಾಮಗಳಲ್ಲಿ, ನಮ್ಮ ಅಶ್ವಥ್ ನಾರಾಯಣ ಅವ್ರು ಹೇಳಿರು ಬೆಂಗಳೂರಿನಲ್ಲಿ ಮಾತ್ರ ಸೀಮಿತ ಆಗಲ್ಲ ಅವರು ಅಂತ. ಹಂಗಲ್ಲ ಅವರು, ಅಲ್ಲಲ್ಲ ಬ್ಯಾಡಿ, ನೀವು ಹೇಳಿದ್ ನಾನು ಹೇಳಿದೆ ತಡ್ರಿ ಅಷ್ಟೇ. ಆದರೆ ಅಸಂಘಟಿತ ಕಾರ್ಮಿಕರು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥವ್ರು, ರುಚಿಯಾದಂಥ ಅಡಿಗೆ ಮಾಡ್ತಕ್ಕಂಥವ್ರು, ಭಟ್ರ ಕೆಲಸ ಮಾಡ್ಕೊಂಡಿದ್ದಂಥವ್ರು, ಎಂತೆಂಥ ಕೆಲಸ ಆರಿಸಿಕೊಂಡು ಬಂದವರು ಇದಾರೆ ಗೊತ್ತಾ? ಇಲ್ಲಿ ಹೋಗ್ರಿ, ಈ ಇದ್ರ ಹತ್ರ ಎಂಥದ್ದು ಎಂಪ್ಲಾಯ್ಸ್ ಇದ್ರ ಪಕ್ಕದಲ್ಲಿ ಅಡುಗೆ ಮಾಡ್ತಾರೆ. MLAಗಳು ಹತ್ಲ ತಗೊಂಡೋಗ್ಬಿಟ್ಟು ಕಾರೊಳಗೆ ಇಟ್ಕೊಂಡು ತಿಂತಾರೆ, ಎಲ್ಲರೂ ತಿಂತಾರೆ. ಯಾಕೆ ಅಂದರೆ ರುಚಿ ಹೆಂಗೈತೆ. ಆ ರುಚಿಯನ್ನು ಕೊಡ್ತಕ್ಕಂಥ ಕಾರ್ಮಿಕರು ಎಲ್ಲ ಕಂಪ್ನಿಗಳಲ್ಲಿ ಅವ್ರ ರುಚಿಯನ್ನು ನೋಡಿ, ಅವ್ರು ಮಾಡ್ತಕ್ಕಂಥ ಅಡುಗೆ ಊಟಗಳನ್ನು ನೋಡಿ ಅವರಿಗೆ ಪ್ರೋತ್ಸಾಹಿಸಿ ಅವರಿಗೆ ಅದನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅವರು ನಮ್ಮ ಊರುಗಳಿಗೆ ಬರಬೇಕಾದ್ರೆ ಇಲ್ಲಿ ನಾವು ಈ ರೀತಿ ಬೀದಿ ವ್ಯಾಪಾರ ಮಾಡಿಕೊಂಡು ಇಲ್ಲ ಇದು ಕಂಪ್ನಿಗೆ ಊಟ ಸಪ್ಲೈ ಮಾಡ್ಕೊಂಡಿದ್ದೀವಿ ನಂಗೆ ಬರಲ್ಲ. ಅವರು ಕಾರಲ್ಲೇ ಬರ್ತಾವ್ರೆ, ಅವರು ಕಾರ್ ತಗೊಂಡೇ ಬರ್ತಾರೆ. ಬಂದು ಎಲ್ಲಿದ್ದೀರಾ ಅಂದರೆ ಅವರು ಯಾವುದೋ ಕಂಪ್ನಿಲಿದ್ದೀವಿ ಅಂತೆಲ್ಲ ಹೇಳ್ಕೊಂಡು ಅವರು ಸ್ವಲ್ಪ ಗೌರವನ್ನೇ ಕಾಪಾಡ್ಕೊಂಡಿದ್ದಾರೆ. ಆದರೆ ಅವ್ರನ್ನ ನುಡುಕಿ ಅವ್ರಿಗೆ ಗ್ಯಾರಂಟಿ ಇಲ್ಲ. ಆ ಗ್ಯಾರಂಟಿ ಕೊಡುವಂಥ ದೃಷ್ಟಿನಲ್ಲಿ ಅವ್ರ ಬಗ್ಗೆ ಈ ಸದನದಲ್ಲಿ ಪ್ರಶಂಸನೀಯವಾದಂಥ, ಯಾಕೆ ನಿರುದ್ಯೋಗ ಸಮಸ್ಯೆ ಹಂಗೆ ಹಾಡ್ತಾ ಇದೆ, ಬಡತನ ಅಂತಕ್ಕಂಥದ್ದು ಕುಕ್ಕಿದಾಗ ಅಧ್ಯಕ್ಷರೇ, ಇದು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ, ಅದ್ರ ಜೊತೆಗೆ ಬಿಹಾರದವರು ಬಂದುಬಿಟ್ಟಿದ್ದಾರೆ ಇಲ್ಲಿ. ಇಡೀ ಭಾರತ ದೇಶದಲ್ಲಿ ಇದೊಂದು ತಾಣ ಆಗೋಯ್ತೆ. ಬೆಂಗಳೂರು ಜೀವನ ಮಾಡಲಿಕ್ಕೆ ಇದೊಂದು ದೊಡ್ಡ ತಾಣವಾಗೋಗಿದೆ. ಆ ತಾಣಕ್ಕೆ ಎಲ್ಲ ರಾಜ್ಯದಲ್ಲೂ ಬರ್ತಾ ಇದ್ದಾರೆ. ಬಂದು ಯಾರ್ಯಾರಿಗೆ ಯಾವ್ಯಾವ ಕಸುಬು ಬೇಕೋ ಅದು ಹಿಡ್ಕೊಂಡು ಇವತ್ತು ಲಕ್ಷಾಂತರ ಜನಕ್ಕೆ ಇವತ್ತು ಉದ್ಯೋಗವನ್ನು, ಜೀವನವನ್ನು ಕೊಡ್ತಕ್ಕಂಥ ಒಂದು ದೊಡ್ಡ ಕೇಂದ್ರ ಆಗಿದೆ ಬೆಂಗಳೂರು. ಅದನ್ನು ಅಸಂಘಟಿತರನ್ನ ನೋಡಿ ಇವರು ನಿಜವಾಗಲೂ ಒಂದು ಬಿಲ್ಲನ್ನು ತಂದಿರ್ತಕ್ಕಂಥದ್ದು, ಅವ್ರ ಬಗ್ಗೆ ಒಂದು ಸೌಜನ್ಯದ, ಅವ್ರಿಗೆ ಆತ್ಮಧೈರ್ಯ ತುಂಬತಕ್ಕಂಥ ಒಂದು ಬಿಲ್ಲನ್ನು ತಂದಿರ್ತಕ್ಕಂಥದ್ದು ಕಾರ್ಮಿಕ ಸಚಿವರಿಗೆ ನಿಜವಾಗ್ಲೂ ಅಭಿನಂದನೆ ಸಲ್ಲಿಸ್ತೀನಿ. ಇದು ಒಳ್ಳೆ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ಅವರಿಗೆ ಇನ್ನೂ ಹೆಚ್ಚಿನ ಮಂಡಳಿ ಮಾಡಿದಿರಿ. ಮಂಡಳಿನಲ್ಲಿ ಸ್ವಲ್ಪ ನಾನು ಹೇಳೋದು ಬೇಡ, ಇದ್ರ ಬಗ್ಗೆ ನಾನು ಪರ್ಸನಲ್ಲ ಮಾತಾಡ್ತೀನಿ. ಸ್ವಲ್ಪ ಮಂಡಳಿಗಳನ್ನು, ಕೆಲವು ವಿಚಾರಗಳನ್ನು ಸರಿದೂಗಿಸಿ ನೀವು ಮಾಡಿದರೆ ಈ ಅಸಂಘಟಿತರಿಗೆ ನೀವು ಕೊಡ್ತಾ ಇರ್ತಕ್ಕಂಥ ನ್ಯಾಯ ನಿಜವಾಗ್ಲೂ ನೀವು ಅವರಿಗೆ ಒಂದು ದಿಕ್ಕನ್ನು ತೋರಿಸ್ತಾ ಇದ್ದೀರಿ. ಅದನ್ನು ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಅಧ್ಯಕ್ಷರೇ ಈ ಬಿಲ್ಲನ್ನು ಸ್ವಾಗತ ಮಾಡ್ತೀನಿ.